ನಮಸ್ಕಾರ ಎಲ್ಲರಿಗೂ. ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿ ತೆಂಗಿನಕಾಯಿ ಇಟ್ಟು ಮನೆಯಲ್ಲಿ ಪೂಜೆ ಮಾಡುವ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡ್‌ವರೆಗೂ ನೋಡಿ. ಅಭಿವೃದ್ಧಿಯ ಪಥವನ್ನ ಸಾಗ್ಬೇಕು ಅಂದ್ರೆ ಒಂದಷ್ಟು ಚೇಂಜಸ್‌ಗಳನ್ನ ನಾವು ಕೂಡ ಮನೆಯಲ್ಲಿ ಮಾಡ್ತಾ ಹೋಗ್ಬೇಕು. ಸದಾಕಾಲ ಲಕ್ಷ್ಮಿ ನಮ್ ಜೊತೆನೆ ನಮ್ಮನೇಲಿ ಇರ್ಬೇಕು, ನೆಲೆಸಿರ್ಬೇಕು ಅಂದ್ರೆ ನಾವು ಮಾಡೋ ಪೂಜೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪೂಜೆ ಮಾಡುವಾಗ ಒಂದಷ್ಟು ಚೇಂಜಸ್‌ಗಳನ್ನ ಮಾಡ್ತಾ ಹೋದಂಗುನು ಮನೆಯ ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೇನೆ ಎಲ್ಲೆಲ್ಲೂನು ಲಕ್ಷ್ಮಿ ಸದಾಕಾಲ ನಮ್ ಜೊತೆನೇ ಇರ್ತಾರೆ, ನೆಲೆಸಿರ್ತಾರೆ. ಸೊ ಹಾಗಾಗಿ ನಾವು ಮಾಡೋಂಥ ಪೂಜೆ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಈ ವಿಡಿಯೋದಲ್ಲಿ ಅದನ್ನ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಒಬ್ಬೊಬ್ರ ಮನೆಯ ಪದ್ಧತಿ ಒಂದೊಂದ್ ಥರ ಇರುತ್ತೆ. ಕೆಲವ್ರು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿ ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡ್ತಾರೆ. ಇನ್ನು ಕೆಲವರು ಮನೆ ದೇವರ ಹೆಸರಲ್ಲಿ ಕಳಸವನ್ನ ಇಟ್ಟು ಪೂಜೆ ಮಾಡ್ತಾರೆ. ಅದು ಅವರವರ ಮನೆಯ ಪದ್ಧತಿಗೆ ಬಿಟ್ಟಿರೋವಂಥದ್ದು. ನಮ್ಮನೇಲಿ ನಾನು ಲಕ್ಷ್ಮಿಯ ಸ್ವರೂಪವಾಗಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿ ತೆಂಗಿನಕಾಯಿ ಕಳಸ ಇಟ್ಟು ಪೂಜೆ ಮಾಡ್ತೀನಿ. ನಾನು ಈ ಥರ ತಾವರೆ ಬಟ್ಲನ್ನ ಒಂದು ತಗೊಂಡಿದ್ದೀನಿ. ಅದಕ್ಕೆ ಫಸ್ಟು ನಾವು ಶುದ್ಧ ಮಾಡ್ಕೊಂಡಿದ್ದಾದ್ಮೇಲೆ ಗಂಧ ಮತ್ತೆ ಕುಂಕುಮವನ್ನ ಇಡಬೇಕು. ಅದ್ ನೀಟಾಗಿ ಬರ್ಬೇಕು ಅಂದ್ರೆ ಕಿವಿಗೆ ಹಾಕೋ ಬಡ್ಸ್ ಇರುತ್ತಲ್ವಾ ಅದನ್ನ ತಗೊಳ್ಳಿ. ಸೊ ತುಂಬಾ ನೀಟಾಗಿ ನಾವು ಯಾವ ತರ ಡಿಸೈನ್ ಬೇಕೋ ಆ ತರ ಮಾಡ್ಕೊಳ್ಬೋದು ರೌಂಡ್ ಶೇಪಲ್ಲಿ. ಸೊ ಹಾಗಾಗಿ ನಾನು ಕಿವಿಗೆ ಹಾಕೋ ಬಡ್ಸ್‌ನ ಯೂಸ್ ಮಾಡಿ ಕುಂಕುಮ ಮತ್ತೆ ಗಂಧವನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಅಕ್ಕಿನ ತುಂಬಿಸ್ಕೊಳ್ಬೇಕು. ನಾವು ಯಾವುದೇ ಕಳಸ ಇಡ್ಲಿ, ಅದು ಮನೆ ದೇವ್ರ ಹೆಸರಾಗಿರ್ಲಿ, ಇಲ್ಲಾಂದ್ರೆ ಲಕ್ಷ್ಮೀ ಸ್ವರೂಪವಾಗಿರ್ಲಿ, ತೆಂಗಿನಕಾಯಿ ಜೊತೆಗೆ ತೆಂಗಿನಕಾಯಿ ಕಳಸ ಇಡ್ತಿದೀವಿ ಅಂದ್ರೆ ನಾವು ಅಕ್ಕಿ ಮೇಲೇನೆ ಕೂರಿಸ್ಬೇಕಾಗತ್ತೆ. ಅಕ್ಕಿಗೆ ಅರಿಶಿನ, ಕುಂಕುಮ ಹಾಗೇನೆ ₹5 ಕಾಯಿನು. ಇನ್ನ ಪೂರ್ಣಫಲ ಅಂತ ಲಾಸ್ಟ್ ಟೈಮ್ ಕೂಡ ನಾನು ತೋರಿಸಿದ್ದೆ. ತುಂಬಾ ಜನ ಕೇಳ್ತಾ ಇದ್ರಿ ಪೂರ್ಣಫಲ ಅಂದ್ರೆ ಏನು ಅಂತ. ಆಕ್ಚುಲಿ ಪೂರ್ಣಫಲ ಅಂದ್ರೆ ಈ ತರ ಹೋಳು ಆಗದೆ ಇರೋಂಥ ಉಂಡಿ ಒಂದು ಫುಲ್ಲು ಇರೋ ಅಂತಹ ಅಡಿಕೆಗೆ ಪೂರ್ಣಫಲ ಅಂತ ಹೇಳ್ತಾರೆ. ಇದನ್ನ ಮಾತ್ರ ಮಿಸ್ ಮಾಡ್ದಲೇನೆ ನಾವು ಇದ್ರೊಳಗಡೆ ಇಟ್ಕೊಳ್ಬೇಕಾಗತ್ತೆ. ಇದ್ರ ಮೇಲೆ ಇವಾಗ ಚೊಂಬು. ನಿಮ್ಮತ್ರ ಹಿತ್ತಾಳೆ, ತಾಮ್ರದ್ದು ಯಾವ್ದಾದ್ರು ಚೊಂಬಿಗೆ ನೀರ್ನ ಫಸ್ಟು ತುಂಬಿಸ್ಕೊಂಡು ಇವಾಗ ಅದಕ್ಕೂ ಕೂಡ ನಾನಿಲ್ಲಿ ತಾಳಿಯನ್ನ ಹಾಕಿದ್ದೀನಿ. ಅದ್ರ ಬಗ್ಗೆನೂ ತುಂಬಾ ಜನ ಕೇಳ್ತಾ ಇದ್ರಿ. ಹೌದು, ಇದು ನಾನು ಕರಿಮಣಿ ಮತ್ತೆ ಹವಳ ಒಂದು ಚಿಕ್ಕ ತಾಳಿನ ಹಾಕಿ ಕಟ್ಟಿ ಇಟ್ಟಿದ್ದೀನಿ. ಇದಕ್ಕೂ ಕೂಡ ಅರಿಶಿನ, ಕುಂಕುಮ ಎಲ್ಲ ಇಟ್ಕೊಳ್ಳೋಣ ಇವಾಗ. ಕುಂಕುಮ ಎಲ್ಲ ಇಟ್ಟಿದ್ದಾದ್ಮೇಲೆ ಮೊದಲು ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವ ಕಳಸವನ್ನ ಇಡ್ತಾ ಇದ್ದೀರಾ. ಲಕ್ಷ್ಮೀ ಸ್ವರೂಪವಾಗಿ ಕಳಸವನ್ನ ಇಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ₹6 ಕಾಯಿನು. 6 ಅಂದ್ರೆ ಶುಕ್ರ. ಸೊ ಹಾಗಾಗಿ ₹6 ಕಾಯಿನ್ನ ಇದ್ರೊಳಗಡೆ ಹಾಕೊಳ್ಬೇಕು. ಲಕ್ಷ್ಮೀ ಸ್ವರೂಪವಾಗಿ ಇಡ್ತಾ ಇದ್ದೀನಿ ಅಂದ್ರೆ ಮನೆ ದೇವ್ರ ಕಳಸ ಆಗಿದ್ರೆ ಇದನ್ನೆಲ್ಲ ಬೇಡ. ನೀವು ಯಾವ ತರ ಮಾಡ್ತೀರಾ ಅದನ್ನ ಮಾಡ್ಕೊಳ್ಳಿ. ಲಕ್ಷ್ಮೀ ಸ್ವರೂಪವಾಗಿದ್ರೆ ₹6 ಕಾಯಿನು, ಅರಿಶಿನ, ಕುಂಕುಮ, 1 ಬಟ್ಲಡಿಕೆ, 2 ಲವಂಗ, 2 ಏಲಕ್ಕಿನ ಹಾಕೊಳ್ಬೇಕಾಗತ್ತೆ. ಇದು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿ ತೆಂಗಿನಕಾಯಿ ಕಳಸ ಇಟ್ಟು ಪೂಜೆ ಮಾಡುವ ಪ್ರತಿಯೊಬ್ರುನು ಇದನ್ನ ಅನುಸರಿಸಿದ್ರೆ ತುಂಬಾನೇ ಒಳ್ಳೇದು. ಲಕ್ಷ್ಮಿ ಸದಾಕಾಲ ಮನೆಯಲ್ಲಿ ನೆಲೆಸಿರ್ತಾರೆ. ಆಮೇಲೆ ಇಲ್ಲಿ 6 ವೀಳ್ಯದೆಲೆನ ಇಟ್ಕೊಳ್ಬೇಕು. ಕೆಲವರು 5 ಇಡ್ತಾರೆ, ಇನ್ನು ಕೆಲವರು 3 ಇಡ್ತಾರೆ. 3ನ್ನ ಇಡ್ತಾರೆ. ಆಕ್ಚುಲಿ ನಾನು ಯಾವಾಗ್ಲೂನು 6 6ಅನ್ನೇ ಇಡೋದು. 6 ಅಂದ್ರೆ ಶುಕ್ರ. ಸೊ ಹಾಗಾಗಿ ಶುಕ್ರ ಅಂದ್ರೆ ಲಕ್ಷ್ಮಿಯ ಸ್ವರೂಪ. ಹಾಗಾಗಿ ನಾನು ತೆಂಗಿನಕಾಯಿ ಕಳಸ ಇಡೋದು ಲಕ್ಷ್ಮಿಯ ಸ್ವರೂಪವಾಗಲ್ವಾ, ಹಂಗಾಗಿ 6 ವೀಳ್ಯದೆಲೆನ ಇಟ್ಕೊಳ್ತೀನಿ. ತೆಂಗಿನಕಾಯಿನ ಸೆಲೆಕ್ಟ್ ಮಾಡುವಾಗ ನೋಡಿ ತಗೊಳ್ಳಿ. ಸ್ವಲ್ಪ ಮುಂದೆ ತುದಿ ನೀರಲ್ಲಿ ಇರ್ಬೇಕು. ನೀರೊಳಗಡೆ ಇದ್ರೆ ತೆಂಗಿನಕಾಯಿ ಅದು ಎಷ್ಟು ದಿನ ಆದ್ರೂನು ಒಣಗೋದಿಲ್ಲ ಮತ್ತೆ ಸೀಳ್ ಬಿಡೋದಿಲ್ಲ. ಸೊ ಹಾಗಾಗಿ ತೆಂಗಿನಕಾಯಿನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಉದ್ದ ಇರೋದು, ನೀರೊಳಗೆ ಮುಳುಗುತ್ತಾ ಇದೆ, ಚಂಬಿಗೆ ಸ್ವಲ್ಪ ತಾಗ್ತಾ ಇದೆ ಅನ್ನೋ ತರ ತೆಂಗಿನಕಾಯಿನೇ ತಗೊಳ್ಳಿ. ಸೊ ಆಮೇಲೆ ಅದಕ್ಕೆ ಅರಿಶಿನ, ಕುಂಕುಮ ಎಲ್ಲವನ್ನು ಇಟ್ಕೊಳ್ಬೇಕು. ಗಂಧ ಇದನ್ನೆಲ್ಲ ಇಟ್ಕೊಳ್ಬೇಕು. ಕೆಲವರು ತುಂಬಾ ಪೂರ್ತಿಯಾಗಿ ಅರಿಶಿನವನ್ನ ಹಚ್ತಾರೆ. ನಾನು ಮುಖವಾಡ ಕಟ್ಟೋದ್ರಿಂದ ಅರಿಶಿನವನ್ನ ಪೂರ್ತಿಯಾಗಿ ಹಚ್ಚೋದಿಲ್ಲ. ಸ್ವಲ್ಪ ಅರಿಶಿನ ಮತ್ತೆ ಕುಂಕುಮವನ್ನ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಲಾಸ್ಟ್ ಟೈಮ್ ವಿಡಿಯೋ ಹಾಕ್ದಾಗ ಹೆಬ್ಬೆರಳಲ್ಲಿ ಇಟ್ಟಿದ್ದೀರಾ ಅಂತಿದ್ರಿ. ಇಲ್ಲ, ಅದು ನಿಮ್ಗೆ ಕನ್‌ಫ್ಯೂಸ್ ಆಗಿದೆ. ಯಾವಾಗ್ಲೂನು ಅಷ್ಟೇ ಉಂಗುರದ ಬೆರಳಲ್ಲೇನೆ ಕುಂಕುಮವನ್ನ ಇಡ್ಬೇಕಾಗತ್ತೆ. ಸೊ ಹಾಗಾಗಿ ಪೂರ್ತಿಯಾಗಿ ಯಾಕೆ ಅರಿಶಿನ ಹಚ್ಚಿಲ್ಲ ಅಂತ ಕೇಳ್ತಾ ಇದ್ರಿ. ಪೂರ್ತಿಯಾಗಿ ನಾನು ಅರಿಶಿನನ ಹಚ್ಚೋದಿಲ್ಲ. ನಾನು ಮುಖವಾಡ ಕಟ್ಟೋದ್ರಿಂದ ಸೊ ಇದೇನೆ ಸ್ವಲ್ಪ ಅಗಲವಾಗಿ ಅರಿಶಿನ ಹಚ್ಚಿ ಅದ್ರ ಮಧ್ಯದಲ್ಲಿ ಕುಂಕುಮನ ಇಡ್ತೀನಿ. ದೇವ್ರ ಮನೇಲಿ ಕಳಸ ಇಡೋದಕ್ಕೆ ಸಾಧ್ಯವಾದ್ರೆ ಒಂದು ಪೀಠನ ಇಟ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದ್ರೆ
ಒಂದು ಮಡಿ ಬಟ್ಟೆ, ದೇವ್ರ ಮನೆಗೆ ಅಂತಾನೆ ಒಂದು ಮಡಿ ಬಟ್ಟೆಯನ್ನ ಇಟ್ಕೊಳ್ಳಿ. ಈ ಬ್ಲೌಸ್ ಪೀಸ್ ಎಲ್ಲ ಇರ್ತಾವಲ್ವಾ, ಆ ಥರ ಬ್ಲೌಸ್ ಪೀಸ್‌ನ ಒಂದು ಇಟ್ಕೊಂಡ್ರೆ ಒಳ್ಳೇದು. ಸಾಧ್ಯವಾದ್ರೆ ಪೀಠ ಇಟ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೇದು. ನಾನು ನಮ್ಮನೇಲಿ ಹಿಂದೆ ದೇವ್ರದ್ದು ಫೋಟೋಗಳಿದೆ. ಫೋಟೋ ಮುಂದೆಗಡೆ ನಾನು ಕಳಸನ ಇಟ್ಕೊಳ್ತೀನಿ. ಈ ತರ ಒಂದು ಚಿಕ್ಕ ಪೀಠನ ಇಟ್ಕೊಂಡು ಅದ್ರ ಮೇಲ್ಗಡೆ ತಾವರೆ ಬಟ್ಲು ಒಳಗಡೆ ಅಕ್ಕಿ ಹಾಕಿದ್ದೀನಿ. ತಾವರೆ ಬಟ್ಲೇ ಬೇಕು ಅಂತಲ್ಲ, ನೀವು ಪ್ಲೇಟಲ್ಲಿ ಕೂಡ ಅಕ್ಕಿ ಹಾಕಿ ಅದ್ರ ಮೇಲ್ಗಡೆ ಕಳಸನ ಇಟ್ಕೊಳ್ಬೇಕು. ಮೊದಲಿಗೆ ಫಸ್ಟು ನಾವು ಎಲ್ಲದನ್ನು ಅಲಂಕಾರ ಮಾಡಿ ಜೋಡಿಸ್ಕೊಳ್ಬೇಕು. ನನ್ನ ಲಕ್ಷ್ಮಿ ಮುಖವಾಡನ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ, ತುಂಬಾ ಚೆನ್ನಾಗಿದೆ ಲಕ್ಷಣವಾಗಿ ಅಂತ. ಹೌದು, ನನ್ಗೆ ನಿಜವಾಗ್ಲೂನು ಇದು ಸಿಕ್ಕಿರೋದೇ ನನ್ನ ಪುಣ್ಯ ಅಂತ ಹೇಳ್ಕೊಳ್ತೀನಿ. ನನ್ಗೆ ಒಂದೊಂದ್ಸತಿ ನಂದೇ ದೃಷ್ಟಿ ಆಗತ್ತೇನೋ ನಮ್ಮ ದೇವ್ರ ಮನೆಗೆ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಸುಂದರವಾಗಿ ಇದೆ. ನನಗೆ ಸಖತ್ತು ಖುಷಿಯಾಗತ್ತೆ. ನಾನು ಕುಂಕುಮ ಮತ್ತೆ ಅರಿಶಿನ ಎಲ್ಲ ಹಚ್ಚಿ ಅಲಂಕಾರ ಮಾಡ್ದಾಗಂತೂ ತುಂಬಾ ಖುಷಿಯಾಗತ್ತೆ ನೋಡ್ತಾ ಇದ್ರೆ. ಅಮ್ಮನವ್ರನ್ನ ನೋಡ್ಬೇಕು ಅಂತಾನೆ ಅನಿಸ್ತಾ ಇರುತ್ತೆ. ನಾನು ಲಕ್ಷ್ಮಿಗೆ ಅಂತಾನೆ ಒಂದು ಸೆಟ್ಟು ಒಡವೆನ ಇದು ಚಿನ್ನ ಅಲ್ಲ, ಆರ್ಟಿಫಿಷಿಯಲ್‌ದು. ಸೊ, ಕಿವಿಗೆ ಓಲೆ ಜುಮ್ಕಿ ಮತ್ತೆ ಇದು ಆಮೇಲೆ ಮೂಗ್ಬಟ್ಟು ನೋಡಿ, ನಾನು ವೈಟ್ ಸ್ಟೋನ್ ಸ್ಟಿಕ್ಕರ್‌ನ ಇಟ್ಟಿದ್ದೀನಿ. ಆ ಪುಟ್ಟ ಮೂಗಿಗಂತೂ ತುಂಬಾ ಚೆನ್ನಾಗಿ ಕಾಣಿಸತ್ತೆ. ಸೊ, ನಾನು ಯಾವಾಗ್ಲೂನು ಅದಕ್ಕೆ ತೆಂಗಿನಕಾಯಿಗೆ ನಾನು ಜಾಸ್ತಿ ಅರಿಶಿನವನ್ನ ಹಚ್ಚೋದಿಲ್ಲ. ಯಾಕೆ ಅಂದ್ರೆ ನಾನು ಮುಖವಾಡನ ಇಡೋದ್ರಿಂದ. ಮುಖವಾಡ ಇಟ್ಟಿಲ್ಲ ಅಂದ್ರೆ ಪೂರ್ತಿಯಾಗಿ ತೆಂಗಿನಕಾಯಿಗೆ ಅರಿಶಿಣನ ಹಚ್ಚುತ್ತಾ ಇದ್ದೆ ಮೊದಲು ಮುಖವಾಡ ತಾಳೋದಕ್ಕೂ ಮುಂಚೆ. ತುಂಬಾ ವರ್ಷಗಳಿಂದ ಮುಖವಾಡನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರಿ ಲಾಸ್ಟ್ ಟೈಮ್ ವಿಡಿಯೋ ಹಾಕ್ದಾಗ, ಇದನ್ನ ಇಟ್ಟಿದ್ಮೇಲೆ ಇಡ್ಬೋದಾ ನಾವೂನು ಅಂತ. ನಿಮ್ಗೆ ಇಟ್ಟಿ ನೋಡಿ. ಹೊಸ ವರ್ಷ ಬಂದಿದ್ಯಲ್ಲ, ಸೊ ಅವಾಗ ಇಟ್ಟಿ ನೋಡಿ, ನಿಮ್ಗೆ ಓಕೆ ಒಳ್ಳೇದು ಲಕ್ಷ್ಮೀ ಮುಖವಾಡ ಅಲ್ವಾ, ಇಟ್ಬಿಟ್ಟು ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಆರಾಮಾಗಿ ಇಟ್ಕೊಳ್ಬೋದು. ನಮ್ಮ ಮನಸ್ಥಿತಿಯನ್ನ ಗಟ್ಟಿ ಮಾಡ್ಕೊಳ್ಬೇಕಷ್ಟೇನೆ. ಏನಾದ್ರೂ ಒಂಚೂರು ಆಯ್ತು ಅಂದ್ರೆ ಇದಕ್ಕೆ ಆಯ್ತು ಅನ್ನೋದನ್ನ ಮೈಂಡ್ ಸೆಟ್‌ನ ತೆಗೆದು ತುಂಬಾ ಒಳ್ಳೇದಾಯ್ತು ಅಂತ ಒಳ್ಳೆ ಮನಸ್ಸಿಂದ ಇಟ್ರೆ ಏನೂ ಆಗೋದಿಲ್ಲ. ಆಮೇಲೆ ತುಂಬಾ ಜನ ಕೇಳ್ತಾ ಇದ್ರಿ, ಯಾವಾಗ ನೀವು ಕಳಸನ ತೆಗಿತೀರಾ ಅಂತ. ಯೂಶುವಲಿ ನಾನು ಮಂತ್ಲಿ ಒನ್ಸೇ ನಾನು ಚೇಂಜ್ ಮಾಡಿ ತೆಗಿಯೋದು ತೆಂಗಿನಕಾಯಿನ. ಕಳಸದ ಮುಂದೆ ಪ್ಲೇಟಲ್ಲಿ ಮತ್ತೆ ಇನ್ನೊಂದಷ್ಟು ಪುಟ್ಟ ಪುಟ್ಟ ವಿಗ್ರಹಗಳನ್ನ ಜೋಡಿಸಿದ್ದೀನಿ. ಗಣೇಶ, ಲಕ್ಷ್ಮಿ, ಸರಸ್ವತಿ ಮತ್ತೆ ಹಾಗೇನೆ ಕಾಲಭೈರವೇಶ್ವರ ಸ್ವಾಮಿದು. ಇದು ಒಂದು ಪುಟ್ಟು ಪೀಠನ ತಗೊಂಡಿದ್ದೀನಿ. ಇದು ಸೇರು. ಸೇರ್ ಮೇಲೆ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಮಾಡ್ತೀನಿ. ತುಂಬಾ ದಿನಗಳಿಂದ ಇದನ್ನ ಮಾಡಿಸಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕದು ಸೇರು. ಸೇರ್ ಮೇಲೆ ಇಟ್ರೆ ತುಂಬಾ ಒಳ್ಳೇದು ಅಂತ ಆ ಪುಟಾಣಿ ಸೇರಿಗೆ ಇದು ನಾನು ಆಕ್ಚುಲಿ ಬೆಂಗಳೂರಲ್ಲಿ ಇರುವಾಗ್ಲೇನೆ ಮಾಡಿಸ್ಕೊಂಡಿದ್ದು. ಇದನ್ನ ಬೆಳ್ಳಿದು ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದೆ. ಇದಕ್ಕೆ ಪೂರ್ತಿಯಾಗಿ ಅಕ್ಕಿನ ತುಂಬಿಸ್ತೀನಿ. ಅದು ಅಕ್ಕಿ ತುಂಬಿಸಿ ಒಂದು ಪುಟ್ಟು ಲಕ್ಷ್ಮಿನ ಇಟ್ಕೊಂಡಿದ್ದೀನಿ. ಅಂದ್ರೆ ತುಂಬಾ ಚಿಕ್ಕದು ಲಕ್ಷ್ಮಿ. ಸೊ ಇದು ಸೇರ್ ಜೊತೆನೆ ಮಾಡಿಸ್ಕೊಂಡಿದ್ದೆ. ಇದು ಅಷ್ಟೇನೆ ತುಂಬಾ ಚೆನ್ನಾಗಿದೆ. ಇದನ್ನ ಇಡಕ್ ಸ್ಟಾರ್ಟ್ ಮಾಡಾದ್ಮೇಲೆ ತುಂಬಾನೇ ಒಳ್ಳೇದಾಗಿದೆ. ಯಾವಾಗ್ಲೂನು ಅನ್ನಪೂರ್ಣೇಶ್ವರಿ ಮತ್ತೆ ಲಕ್ಷ್ಮಿ, ಸಾಕ್ಷಾತ್ ಅನ್ನಪೂರ್ಣೆ ಅಂದ್ರೆ ಇವಾಗ ಅಕ್ಕಿನ ಹಾಕಿ ಅಕ್ಕಿ ಮೇಲೆ ಲಕ್ಷ್ಮಿನ ನೋಡಿ ಈ ತರ ಕೂರಿಸ್ತೀನಿ. ಇದಕ್ಕೆ ಸೆಂಟ್ರಲ್ಲಿ ಬಳೆಗಳನ್ನ, ಕಪ್ಪು ಬಳೆಗಳನ್ನ ಇಟ್ಟು ಪೂಜೆ ಮಾಡ್ತೀನಿ. ತುಂಬಾ ಒಳ್ಳೇದಂತೆ ಕಪ್ಪು ಬಳೆನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ. ಸೊ ಹಾಗಾಗಿ ಈ ತರ ಜೋಡಿಸಿ ಇಟ್ಕೊಳ್ತೀನಿ. ಇದು ಸೇರ್ ಮೇಲೆ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡೋವಂಥದ್ದು. ತುಂಬಾ ಜನ ಕೇಳ್ತಾ ಇದ್ರಿ ಅದೇನು ತೋರಿಸಿ ಅಂತ. ಸೊ ಹಾಗಾಗಿ ಇದನ್ನೊಂದು ಪುಟ್ಟು ಲಕ್ಷ್ಮಿನ ಸೇರ್ ಲಕ್ಷ್ಮಿ ಅಂತಾನೆ. ಇದನ್ನ ಇದನ್ನು ಕೂಡ ನಾನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀನಿ. ಸೊ ಇದನ್ನೆಲ್ಲ ಇಟ್ಟು ಒಂದಷ್ಟು ಚೇಂಜಸ್‌ಗಳನ್ನ ಮಾಡ್ತಾ ಬಂದಂಗುನು ಅಭಿವೃದ್ಧಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಕಳಸದ ಮುಂದೆ ಅರಿಶಿಣ, ಕುಂಕುಮ ದೇವ್ರ ಮನೇಲಿ ದೇವರಿಗೆ ಮಾತ್ರ ಸಪರೇಟ್ ಆಗಿ ಇಟ್ಕೊಳ್ಬೇಕು ನಾವು. ಇದನ್ನ ನಾವು ಹಚ್ಕೊಳ್ಬಾರ್ದು ಹಣೆಗೆ, ಮತ್ತೆ ಬೇರೆಯವ್ರಿಗೂ ಕೊಡಬಾರ್ದು. ಸೊ ಹಾಗಾಗಿ ನಾನು ದೇವ್ರ ಮನೇಲಿ ದೇವರಿಗೆ ಅಂತಾನೆ ಸಪರೇಟ್ ಆಗಿ ಲಕ್ಷ್ಮಿ ಫೋಟೋಗಳಿಗೆ ಮತ್ತೆ ವಿಗ್ರಹಗಳಿಗೆ ಇಡೋಕೆ ಅಂತಾನೆ ಅರಿಶಿಣ, ಕುಂಕುಮನ ಆ ಕಡೆ ಈ ಕಡೆ ಇಟ್ಟಿದ್ದೀನಿ ಒಂದು ಪುಟ್ಟು ಇದ್ರ ಬಟ್ಲಲ್ಲಿ. ಆಮೇಲೆ ಲಾಸ್ಟ್ ಟೈಮು ನಾನು ಇಟ್ಟಿರೋ ಅಂತ ಇದನ್ನ ಯಾವಾಗ ತೆಗಿತೀರಾ ಅಂತ ಕೇಳಿದ್ರಿ. ಲಾಸ್ಟ್ ವೀಕ್ ಇಟ್ಟಿದ್ದೆ, ಈ ವಾರ ಮತ್ತೆ ತೆಗ್ದಿದ್ದೀನಿ. ಇದು ನಾನು ಸಂಕಲ್ಪ ಮಾಡಿ ಇಡೋ ಅಂಥದ್ದು. ಸೊ ಇದಕ್ಕೆ ಯೂಶುವಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ₹6 ಕಾಯಿನು, ಹಾಗೇನೆ 2 ಲವಂಗ ಮತ್ತೆ 2 ಏಲಕ್ಕಿ. ನಾವ್ ಏನ್ ಅನ್ಕೊಂಡ್ ಸಂಕಲ್ಪ ಮಾಡಿ ಇಡ್ತೀವೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಇದನ್ನ ಬರೀ ನೀರು ಅನ್ಕೊಳ್ಬೇಡಿ. ಇದನ್ನ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತ. ಒಂದು ಹೂವನ್ನ ಇಟ್ಟು ಅರಿಶಿನ ಕುಂಕುಮ ಹಾಕಿ ಸಂಕಲ್ಪ ಮಾಡಿ ನೀವು ಕೇಳ್ಕೊಳ್ಳಿ. 100% ಆಗತ್ತೆ.
ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ತೆಂಗಿನಕಾಯಿ ಇಟ್ಟು ಪೂಜೆ ಮಾಡೋ ಪದ್ಧತಿ ಇಲ್ಲ ಅಂದವ್ರು ಏನ್ ಮಾಡ್ಬೇಕು ಅಂತ. ಅಂಥವ್ರು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿ ಒಂದ್ ಚೊಂಬಲ್ಲಿ ನೀರು ಮತ್ತೆ ನಾನು ಹೇಳಿರೋ ಅಂತ ಇಷ್ಟು ಐಟಮ್‌ಗಳ್ನ ಹಾಕಿ ಇದು ಲಕ್ಷ್ಮಿ ಕಳಸ. ತೆಂಗಿನಕಾಯಿ ಪದ್ಧತಿ ಇಲ್ಲ ಅಂದ್ರೂ ಕೂಡ ಇದನ್ನ ಇಟ್ಟು ಮನೆಯಲ್ಲಿ ಪೂಜೆ ಮಾಡ್ಬೋದು. ಇದರಲ್ಲಿ ಯಾವುದೇ ದೋಷ ಇರೋದಿಲ್ಲ, ಯಾವುದೇ ಕೆಟ್ಟದ್ದು ಕೂಡ ಆಗೋದಿಲ್ಲ. ಇದು ಮಹಾಲಕ್ಷ್ಮಿಯನ್ನ ಆಹ್ವಾನ ಮಾಡುವಂತ ಪೂಜೆ ಆಗಿರತ್ತೆ. ಸೊ ಹಾಗಾಗಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಅದ್ರ ಬಗ್ಗೆ ತುಂಬಾ ಜನ ಡೌಟ್ ಕೇಳ್ತಾ ಇದ್ರಿ. ಇದನ್ನ 1 ವಾರಕ್ಕೊಂದ್ಸತಿ ಸಾಧ್ಯವಾದ್ರೆ ಚೇಂಜ್ ಮಾಡಿ ಅಂತ ಕೂಡ ಹೇಳಿದ್ದೀನಿ. ನೀವು ಸಾಧ್ಯವಾದ್ರೆ 1 ವಾರ ಬಿಟ್ಟು ಅದನ್ನ ಚೇಂಜ್ ಮಾಡಿ ಇಟ್ಟಿದ್ರೆ ಆಯ್ತು. ಆಮೇಲೆ ನೀವು ವೀಳ್ಯದೆಲೆ ಮತ್ತೆ ಕಾಣಿಕೆನ ಇಟ್ಟು ಪೂಜೆ ಮಾಡಿ. ಲಕ್ಷ್ಮಿಯನ್ನ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪವಾಗಿ ಪೂಜೆ ಮಾಡುವಾಗ ಕಾಣಿಕೆ ಇಟ್ಟು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಸಾಧ್ಯವಾದ್ರೆ ಒಂದು ಬಟ್ಲಲ್ಲಿ ಇಲ್ಲಾಂದ್ರೆ ಒಂದು ಲಕ್ಷ್ಮಿ ಕುಂಡ ಅಂತಾನೆ ಕೂಡ ಅದರಲ್ಲೇ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಒಂದಷ್ಟು ಚಿಲ್ಲರೆ ಕಾಯಿನೋ, ಒಂದಷ್ಟು ದುಡ್ಡನ್ನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಹಾಗೇನೆ ನಾವು ಮಾಡೋವಂಥ ಕೆಲಸ ಆಗಿರ್ಲಿ, ಮಾಡೋವಂಥ ಪೂಜೆ ಆಗಿರ್ಲಿ, ಶ್ರದ್ಧೆ ಇದ್ರೆ ಸಾಕು. ಆಡಂಬರದ ಪೂಜೆಗಿನ್ನ ಸಿಂಪಲ್ ಆಗಿ ಆಗಿರ್ಲಿ, ಭಕ್ತಿಯಿಂದ ಮಾಡಿ. ನಾವು ಪೂಜೆ ಮಾಡುವಾಗ ದೇವರನ್ನ ಧ್ಯಾನ ಮಾಡಬೇಕೇ ಹೊರತು, ನಾವು ಪೂಜೆ ಮಾಡ್ತಾ ಮಾಡ್ತಾ ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಬಯಸೋದು, ಬೇರೆಯವ್ರನ್ನ ಆಡ್ಕೊಳ್ಳೋದು, ಇದನ್ನ ಮಾಡ್ದಲೇನೆ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾರಂತೆ. ಹಾಗೇನೆ ನೀವು ಲಕ್ಷ್ಮೀ ಸ್ವರೂಪವಾಗಿ ತೆಂಗಿನಕಾಯಿ ಕಳಸ ಇಟ್ಟು ಪೂಜೆ ಮಾಡೋರಿಗೆ ತುಂಬಾ ಒಳ್ಳೇದಾಗತ್ತೆ. ಮನೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ತೆಂಗಿನಕಾಯಿ ಕಳಸ ಇಟ್ಟು ಪೂಜೆ ಮಾಡಿ ತುಂಬಾನೇ ಒಳ್ಳೆಯದು.